ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು BK ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಎಲ್ಲರೂ ಸುಸ್ವಾಗತ. ಈ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆನ್ಲೈನಲ್ಲಿ ಟಿಕೆಟನ್ನು ಹೇಗೆ ರೀತಿ ಬುಕ್ ಮಾಡಬೇಕಂತ ಹೇಳ್ತೀನಿ. ಅದು ಅಕ್ಸೆಸಿಬಲ್ ಆಗಿರ್ಬೋದು ಅಥವಾ ಸರ್ಪ ಸಂಸ್ಕಾರ ಆಗಿರ್ಬೋದು. ಈ ರೀತಿ ದೋಷಗಳಿಂದ ಕುಕ್ಕೆ ಸುಬ್ರಹ್ಮಣ್ಯ ಆನ್ಲೈನ್ ಟಿಕೆಟನ್ನು ಬುಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ನೋಡಿ. ಒಂದಿನ ಬಗ್ಗೆ ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ. ಇಲ್ಲಿನ ಬುಕ್ ಮಾಡಬೇಕಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕೊಟ್ಟಿದ್ದಾರೆ. ಇದು ಮೇನ್ ವೆಬ್ಸೈಟ್ ಆಗಿದೆ. ಇಲ್ಲಿ ಹೋಮ್ ಪೇಜ್ ಕೊಟ್ಟಿದ್ದಾರೆ. ಇತಿಹಾಸ, ಸೌಲಭ್ಯಗಳು, ಈ ಸೇವೆ ಅಂತ ಕೊಟ್ಟಿದ್ದಾರೆ. ನೀವು ತಾವು ಈ ಸೇವೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಪೂಜಾ ವಿಧಾನ, ಹಬ್ಬಗಳು ಮತ್ತು ದೇವಾಲಯ ಬುಕ್ಕಿಂಗು ಕೊಡುಗೆ ಈ ರೀತಿ ಬರ್ತವೆ. ಇಲ್ಲಿ ನಾವು ದೇವಾಲಯ ಬುಕ್ಕಿಂಗ್ನಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಸರ್ಪ ಸಂಸ್ಕಾರ ಸೇವೆ, ನಾಗಪ್ರತಿಷ್ಠೆ ಸೇವೆ, ಆಸ್ತಿ ಸೇವೆಯಲ್ಲಿ ಪ್ರಾರ್ಥನೆ ಕುರಿತು ವಿವರಗಳನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿದ್ದು ಕೊಟ್ಟಿದ್ದಾರೆ. ಅಲ್ಲಿ ತಾವು ಕ್ಲಿಕ್ ಮಾಡಿ ನೋಡ್ಕೋಬೋದು. ಆಮೇಲೆ ಇಲ್ಲಿ ಬುಕ್ಕಿಂಗ್ ಮಾಡಬೇಕಾದ್ರೆ ಇಲ್ಲಿ ನೇರವಾಗಿ ಹೋಗಬೇಕಾಗುತ್ತೆ. ಇಲ್ಲಿ ಬುಕ್ಕಿಂಗ್ ಟ್ಯಾಬ್ ಓಪನ್ ಮಾಡಿದಾಗ ಈ ರೀತಿ ಬರ್ತಾಯಿದೆ. ಇಲ್ಲಿ ಈ ಸೇವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುಡುಕಿ ಅಂತ ಹೋಗಬೇಕಾಗುತ್ತೆ. ಇಲ್ಲಿ ಹೋದ ನಂತರ ಅಪ್ಡೇಟ್ ಮಾಡಿ ನೋಡಿ. ಆಸ್ತಿ ಸೇವೆಯಲ್ಲಿ ಮತ್ತು ಸರ್ಪ ಸಂಸ್ಕಾರ ಎರಡೂ ಬುಕ್ಕಿಂಗ್ ಕೊಟ್ಟಿದ್ದಾರೆ. ಇದು ನಾವಾಗ ಸರ್ಪ ಸಂಸ್ಕಾರ ಮಾಡ್ತಾಯಿದ್ದೀವಿ. 16/7/2026 12/10/2026 ಆಗಿದೆ. 8ರಿಂದ 9 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಅಮೌಂಟು 4,200 ಫೀಸ್ ಇರುತ್ತೆ. ಅದು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಅದು ಇಲ್ಲಿ ಸ್ಲಾಟ್ ನಾವು ಫಸ್ಟ್ ಬುಕ್ ಮಾಡ್ಕೋಬೇಕಾದ್ರೆ ಡೇಟ್ ಕೊಟ್ಟಿದ್ದಾರೆ. ರೆಡ್ ಕಲರ್ ಇದ್ದದ್ದು ಬುಕ್ ಆಗಿದ್ದೀವಿ ಅಂತ, ಗ್ರೀನ್ ಕಲರ್ ಇದ್ದದ್ದು ಬುಕ್ ಆಗಿಲ್ಲ ಅಂತ. ಜುಲೈದಲ್ಲಿಲ್ಲ, ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್ 1 ತಾರೀಕು ಕೊಟ್ಟಿದ್ದಾರೆ. ಇದು ಇಲ್ಲಿ ನಾವು 1 ತಾರೀಕು 3-4 ರೀತಿ ಡೇಟ್ ಓಪನ್ ಆಗಿ 4ನೇ ತಾರೀಕು ಬುಕ್ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿ ನೋಡಿ ಡೇಟ್ ನೋಡ್ಬೋದು. 26/10/2024 ಆಗಿದೆ. ಇಲ್ಲಿ ಬುಕ್ಕು ಮತ್ತು ಮೆರವಣಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೀಟು 53 ಸೀಟ್ ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬುಕ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ, ನೋಡ್ಕೋಬೋದು. ಇಲ್ಲಿ ಟೈಮ್ ಕೊಟ್ಟಿದ್ದಾರೆ, ಕಂಟ್ರಿ, ರಾಜ್ಯ ಎಲ್ಲ ಕೊಟ್ಟಿದ್ದಾರೆ. ನೀವು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಮನೆ ನಂಬರ್ ಹಾಕಿ, ಸ್ಥಳ ಹಾಕಿ, ಆಮೇಲೆ ನಿಮ್ಮ ಗ್ರಾಮದ್ದು ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಪಿನ್ ಕೋಡ್ನು. ಆಮೇಲೆ ನಿಮ್ಮ ಇಮೇಲ್ ಐ ಡಿ ಹಾಕಿ. ಆಮೇಲೆ ನಿಮ್ಮ ಫೋನ್ ನಂಬರ್ ಹಾಕಿ. ಇಲ್ಲಿ ಹಾಕಿ ನಿಮ್ಮ ನೇಮನು ಡಾಕ್ಯುಮೆಂಟ್ ಯಾವ ರೀತಿ ಹೆಸರು ಹಾಕಿ. ಇಲ್ಲಿ ಡಾಕ್ಯುಮೆಂಟ್ ಯಾಕೆ ಕೊಡ್ತಾರೆ ಅಂದರೆ ಚಾಲನಾ ಪರವಾನಗಿ ಕೇಳಿದ್ದಾರೆ, ಪಡಿತರ ಚೀಟಿ, ಮತದಾರ ಚೀಟಿ ಯಾವ್ದಾರ ಒಂದು ಹಾಕ್ಬೋದು ಅಲ್ಲಿ. ಆಮೇಲೆ ಇಲ್ಲಿ ಹಾಕಿದ ನಂತರ ಅದು ನಂಬರ್ ಕೇಳ್ತಾರೆ, ಅದು ನಂಬರ್ ಹಾಕಬೇಕಾಗುತ್ತೆ ಅಲ್ಲಿ. ಮುಂಚೆ ನಂಬರ್ ಹಾಕಿ. ಆಮೇಲೆ ನೀವು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲೆ ಪೇಮೆಂಟ್ ಅಮೌಂಟ್ ತೋರಿಸಿದೆ, ಅದು ಕರೆಕ್ಟ್ ಅಂತ ಎಲ್ಲ ಓದ್ಕೊಳ್ಳಿ. ಇಲ್ಲಿ ಬಾಕ್ಸಲ್ಲಿ ಕ್ಯಾಪ್ಚರ್ ಬಂದಿವೆ ಹಾಕಿ. ಇಲ್ಲಿ ನಿಯಮ ಮತ್ತು ಷರತ್ತು ಅಂತ ಕೊಟ್ಟಿದ್ದರಿಂದ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನೆಲ್ಲವನ್ನು ಒಂದು ಸಾರಿ ಓದ್ಕೊಳ್ಳಿ ಡೀಟೇಲ್ಸ್ ಆಗಿ. ಇಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ನಂತರ ಇಲ್ಲಿ ಸಲ್ಲಿಸು ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಂದು ಸಾರಿ ನೋಡ್ಕೊಳ್ಳಿಲ್ಲ ಕರೆಕ್ಟ್ ಇದೆ ಅಂತ. ನೇಮು, ಆಮೇಲೆ ಅಡ್ರೆಸ್ಸು, ಮೊಬೈಲ್ ನಂಬರ್, ಇಮೇಲ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸಲ್ಲಿಸು ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಲ್ಲಿಸು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರ್ತಾಯಿದೆ. ಸ್ವಲ್ಪ ವೇಟ್ ಮಾಡಿ ನೋಡಿ. ಈ ರೀತಿ ಬರ್ತಾಯಿದೆ. ಇಲ್ಲಿ ಅಮೌಂಟ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಇದು SBI ಪೇಮೆಂಟ್ ಮೂಲಕ ತಾವು ಪೇ ಮಾಡಬೇಕಾಗುತ್ತೆ. 4,200 ಪೇಮೆಂಟ್ ಬಂದಿದೆ. ಇಲ್ಲಿ ನೆಕ್ಸ್ಟು ಈ ಪೇಮೆಂಟ್ ಅಂತ ಹೋಗಿ ಅಲ್ಲಿ ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಮೇಕೆ ಪೇಮೆಂಟ್ ಹೋಗಿ ಕ್ಲಿಕ್ ಮಾಡಿಕೊಂಡು ಈ ರೀತಿ UPI ನೀವು ಯಾವ್ದಾದ್ರು ಒಂದು ಯೂಸ್ ಮಾಡಿಕೊಂಡು ಅಮೌಂಟನ್ನು ಪೇ ಮಾಡ್ಬೋದು. ಇಲ್ಲಿ ನಾನು ಈಗ QR ಕೋಡ್ ಓಪನ್ ಮಾಡ್ತೇನೆ. QR ಕೋಡ್ ಓಪನ್ ಮಾಡಿ ಪೇ ನಾವು ಅಂತ ಕ್ಲಿಕ್ ಮಾಡಿದಾಗ QR ಕೋಡ್ ಓಪನ್ ಆಗ್ತಿದೆ. QR ಕೋಡ್ ಓಪನ್ ಮಾಡಿ ನಿಮ್ಮ ಮೊಬೈಲಲ್ಲಿ ಫೋನ್ಪೇ, ಗೂಗಲ್ ಪೇ ಯಾವುದಾದ್ರೂ ಒಂದು ಇದರಿಂದ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕಾಗುತ್ತೆ. ಓಕೆ, ನಾನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ.
ಪೇ ಅಂತ ಕೊಟ್ಟರೆ ಅಮೌಂಟು ಡೆಬಿಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಅಮೌಂಟ್ ಕಟ್ಟಾಗಿ ಪ್ರಿಂಟ್ ಬರ್ತದೆ. ಪ್ರಿಂಟ್ ತೊಗೋಬೇಕಾಗುತ್ತೆ. ಈ ರೀತಿ ಸ್ಕ್ಯಾನ್ ಬಂದಿದೆ, ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಿದೆ ಎಷ್ಟಿದೆ ಅಂತ. ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದೆ. ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟ್, ಪ್ಲೀಸ್ ವೇಟ್ ಫೈಲ್ ನೆಗೆಟಿವ್ ಬ್ಯಾಕ್ ಟು ಮರ್ಚೆಂಟ್ ಹೌಸ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ವೇಟ್ ಮಾಡಿ. ಮೇಲೂ ಟೈಮ್ ಓಡ್ತಾಯಿದೆ, ಒಂದು 5-10 ಸೆಕೆಂಡ್ ಓಡ್ತಾಯಿದೆ. ಇವಾಗ ಸಕ್ಸಸ್ಫುಲ್ ಅಂತ ಬಂದಿದೆ. ನೋಡ್ಬೋದು ಸರ್ಪ ಸಂಸ್ಕಾರ ಬಂದಿದೆ, ಹೆಸರು ನೇಮು ಎಲ್ಲ ಬಂದಿದೆ, ಪೇಮೆಂಟ್ಗಳು ಬಂದಿದೆ. ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ, ಇದನ್ನು ಪ್ರಿಂಟ್ ಕೊಡಬೇಕಾಗುತ್ತೆ. ಪ್ರಿಂಟ್ ಈ ರೀತಿ ಪ್ರಿಂಟ್ ಬರುತ್ತೆ ಪೇಜು. ನಂತರ ಪ್ರಿಂಟ್ ಇದೆಯಾ ಕಿಲೋಮೀಟರ್ ನಂಬರ್ ಬಂದಿರುತ್ತೆ. ಪೇಜನ್ನು ತಾವು PDF ಕೂಡ ಮಾಡ್ಕೋಬೋದು ಅಥವಾ ಪ್ರಿಂಟ್ ಕೂಡ ತೆಗಿಬೋದು. ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ನಂಬರ್ ಕೂಡ ಬಂದಿರುತ್ತೆ ಒಂದು. ಇದನ್ನು ಸೇವ್ ಮಾಡಿ ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಆಮೇಲೆ ಮತ್ತೊಂದು ಸಾರಿ ಪ್ರಿಂಟ್ ಕೂಡ ಇಲ್ಲಿ ಕೆಳಗಡೆ ಮಾಹಿತಿಯೆಲ್ಲ ಕೊಟ್ಟಿದ್ದಾರೆ. ಒಂದು ಸಾರಿ ಅದನ್ನ ಪ್ರಿಂಟ್ ಕೂಡ ತಗೋಬೋದು. ಓಕೆ, ಈ ರೀತಿ ಆನ್ಲೈನ್ ಮೂಲಕ ಕುಕ್ಕೆ ಸುಬ್ರಹ್ಮಣ್ಯ ದೇವರದು ನಿಮಗೆ ಯಾವುದಾದ್ರು ದೋಷ ಇದ್ದರೆ ಅದನ್ನು ಬುಕ್ ಮಾಡಿ ಹೇಗೆ ಬಗೆಹರಿಸ್ಕೊಂಡು ಅಂತ ಹೇಳಿದ್ದೀನಿ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಮಗೇನಾದ್ರು ಡೌಟ್ ಇದ್ದರೆ ಅದನ್ನು ಹೇಳ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಇದಿಷ್ಟು ಪ್ರೊಸೆಸ್ ಆಗಿದೆ. ಇಲ್ಲಿ ನೀವು ನೋಡ್ಕೋಬೋದಾರೆ, ಡೀಟೇಲ್ಸ್ ಕೊಟ್ಟಿದ್ದಾರೆ. ಪ್ರಿಂಟ್ ಬರ್ತಾಯಿದೆ ಇವಾಗ. ಈ ರೀತಿ ಪ್ರೊಸೆಸ್ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ದು. ಇಲ್ಲಿ ಸರ್ವಿಸ್ ಡೇಟ್ ಕೊಟ್ಟಿದ್ದಾರೆ. ಆಮೇಲೆ ಅಕೌಂಟ್ ನಂಬರ್ ಬಂದಿರುತ್ತೆ, ಟ್ರಾನ್ಸಾಕ್ಷನ್ ಐಡಿ ಬಂದಿರುತ್ತೆ, ಅಮೌಂಟ್ ಎಲ್ಲ ಬಂದಿರುತ್ತೆ, ಇಲ್ಲಿ ID ಕೂಡ ಬಂದಿರುತ್ತೆ ಅನ್ಬೋದು. ನೀವು ಹೋಗ್ಬೇಕಾದ್ರೆ ಅವ್ರಗಳಿಂದ ಡಾಕ್ಯುಮೆಂಟು ಆಮೇಲೆ ಸ್ಲೀವ್ ಪ್ರಿಂಟ್ ಒಂದು ತೊಗೊಂಡು ಹೋಗೋಕ್ಕಾಗತ್ತೆ. ಹೋಗಿ ತಾವು ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೇಕಾಗ್ತದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.